ಒಂದು ಪಟ್ಟಣದಲ್ಲಿ ರಾಮು ಎಂಬ ರಿಕ್ಷಾ ಎಳೆಯುವನೊಬ್ಬನಿದ್ದ. ಪ್ರತಿದಿನ ಬೆಳಿಗ್ಗೆ ತನ್ನ ಹಳೆಯ ರಿಕ್ಷಾವನ್ನು ಎಳೆದುಕೊಂಡು ರಸ್ತೆಗಿಳಿಯುತ್ತಿದ್ದ. ಯಾರಾದರೂ ತನ್ನ ರಿಕ್ಷಾದಲ್ಲಿ ಕುಳಿತು ಪ್ರಯಾಣಿಸಲಿ ಎಂಬುದೇ ಅವನ ಏಕೈಕ ಆಸೆ. ಆದರೆ ಹೆಚ್ಚಿನ ದಿನಗಳಲ್ಲಿ ಜನರು ಅವನತ್ತ ಗಮನವೇ ಕೊಡುತ್ತಿರಲಿಲ್ಲ. ಕೆಲವೊಮ್ಮೆ ಅವನು ಕೈಮುಗಿದು ಬೇಡಿಕೊಂಡರೂ ಜನರು ಅವನನ್ನು ನೋಡುವುದಕ್ಕೂ ಸಮಯ ಕಳೆಯದೆ ಮುಂದೆ ಹೋಗುತ್ತಿದ್ದರು. ಆಗ ರಾಮು ತನ್ನೊಳಗೆ ತಾನು ಹೇಳಿಕೊಳ್ಳುತ್ತಿದ್ದನು, ಜೀವನ ತುಂಬ ಕ್ರೂರವಾಗಿದೆ. ಯಾರೂ ನನ್ನನ್ನು ಏಕೆ ಆಯ್ಕೆ ಮಾಡೋದಿಲ್ಲ? ಬಹುಶಃ ನಾನು ಅದೃಷ್ಟವಿಲ್ಲದವನಿರಬಹುದು. ಅವನ ರಿಕ್ಷಾ ತುಂಬ ಹಳೆಯದು. ಅವನ ಬಟ್ಟೆಗಳು ಹರಿದಿದ್ದವು. ಮುಖದಲ್ಲಿ ಸದಾ ದುಃಖದ ಛಾಯೆ ಕಂಡುಬರುತ್ತಿತ್ತು. ಇದನ್ನೆಲ್ಲ ನೋಡಿ ಜನರು ಅವನಿಂದ ತಪ್ಪಿಸಿಕೊಂಡು ಓಡುತ್ತಿದ್ದರು. ಒಂದು ದಿನ ತೀವ್ರವಾದ ಬಿಸಿಲಿನ ಮಧ್ಯಾಹ್ನ, ಹಲವು ಗಂಟೆಗಳ ಕಾಯುವಿಕೆಯ ನಂತರ ಅಂತಿಮವಾಗಿ ಒಬ್ಬ ಪ್ರಯಾಣಿಕನು ರಾಮುವಿನ ರಿಕ್ಷಾದಲ್ಲಿ ಕುಳಿತ. ರಾಮು ತನ್ನ ಶಕ್ತಿಯನ್ನೆಲ್ಲ ಒತ್ತಿ ರಿಕ್ಷಾವನ್ನು ಎಳೆದನು. ಪ್ರಯಾಣ ಮುಗಿದ ಮೇಲೆ ಆ ವ್ಯಕ್ತಿ ಅವನಿಗೆ ಹಣ ನೀಡುತ್ತಾ ಹೇಳಿದನು, ರಾಮು, ನಿನ್ನ ರಿಕ್ಷಾ ಅರ್ಧ ಖಾಲಿಯಾಗಿದೆ. ಏಕೆಂದರೆ ನಿನ್ನ ಮನಸ್ಸು ಸದಾ ಇಂತಹ ನಕಾರಾತ್ಮಕ ಚಿಂತನೆಗಳಿಂದ ತುಂಬಿದೆ. ದುಃಖದಿಂದಲ್ಲ, ಸೇವೆಯಿಂದ ಅದನ್ನು ತುಂಬು. ಈ ಮಾತು ಕೇಳಿ ರಾಮು ಬೆಚ್ಚಿಬಿದ್ದ. ಇಂತಹ ಮಾತನ್ನು ಯಾರೂ ಅವನಿಗೆ ಹಿಂದೆ ಹೇಳಿರಲಿಲ್ಲ. ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ. ಅವನ ಮಾತುಗಳು ರಾಮುವಿನ ಹೃದಯದಲ್ಲಿ ಅಚ್ಚಳಿಯದಂತೆ ಉಳಿದವು. ಆ ರಾತ್ರಿ ರಾಮು ನಿದ್ರೆ ಮಾಡಲಾರದೆ ತಿರುಗಾಡುತ್ತಿದ್ದ. ಅರ್ಧ ಖಾಲಿ ಮನಸ್ಸು ಎಂದರೆ ಏನು? ಸೇವೆಯಿಂದ ಅದನ್ನು ಹೇಗೆ ತುಂಬಬಹುದು ಎಂದು ಯೋಚಿಸುತ್ತಿದ್ದ. ಮರುದಿನ ಬೆಳಿಗ್ಗೆ ಚಹಾ ಕುಡಿಯುವಾಗ ಅವನ ಗಮನಕ್ಕೆ ಒಂದು ಮಣ್ಣಿನ ಮಡಕೆ ಬಂತು. ಅದರಲ್ಲಿ ತಣ್ಣನೆಯ ನೀರು ಇತ್ತು. ಜನರು ಅಲ್ಲಿ ನಿಂತು ನೀರು ಕುಡಿಯುತ್ತಿದ್ದರು. ಆ ಕ್ಷಣದಲ್ಲೇ ರಾಮುವಿನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು. ಅವನು ಕೆಲವು ಹಳೆಯ ಬಾಟಲಿಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ತಣ್ಣನೆಯ ನೀರನ್ನು ತುಂಬಿಕೊಂಡು ತನ್ನ ರಿಕ್ಷಾದಲ್ಲಿ ಇಟ್ಟುಕೊಂಡ. ಆ ದಿನದ ಮೊದಲ ಪ್ರಯಾಣಿಕನು ಕುಳಿತಾಗ ರಾಮು ನಗುಮುಖದಿಂದ ಹೇಳಿದನು, ಸರ್, ಇವತ್ತು ತುಂಬ ಬಿಸಿಲಿದೆ. ಹೋಗುವ ಮುನ್ನ ದಯವಿಟ್ಟು ಸ್ವಲ್ಪ ನೀರು ಕುಡಿಯಿರಿ. ಪ್ರಯಾಣಿಕನು ಆಶ್ಚರ್ಯಪಟ್ಟ. ಅವನು ನಗುತ್ತಾ ನೀರು ಕುಡಿದ. ಪ್ರಯಾಣ ಮುಗಿದಾಗ ರಾಮುವಿಗೆ ಹೆಚ್ಚುವರಿ ಹಣ ನೀಡಿದ. ಅನೇಕ ವರ್ಷಗಳ ನಂತರ ಮೊದಲ ಬಾರಿಗೆ ರಾಮು ಹೃದಯಪೂರ್ವಕವಾಗಿ ಸಂತೋಷಪಟ್ಟ. ಇದೇ ಇರಬೇಕು, ದುಃಖವಲ್ಲ, ಸೇವೆ ಎಂದು ಅವನು ಅರಿತುಕೊಂಡ. ಅಂದುಕೊಂಡ ದಿನದಿಂದ ಪ್ರತಿ ಪ್ರಯಾಣಿಕನಿಗೂ ತಣ್ಣನೆಯ ನೀರು ಮತ್ತು 2 ಒಳ್ಳೆಯ ಮಾತುಗಳನ್ನು ನೀಡುವುದು ರಾಮುವಿನ ನಿಯಮವಾಯಿತು. ಕೆಲವೊಮ್ಮೆ ಅವನು ಹೇಳುತ್ತಿದ್ದ, ಮೇಡಮ್, ನಿಧಾನವಾಗಿ ಕುಳಿತುಕೊಳ್ಳಿ, ಸುರಕ್ಷತೆ ಮುಖ್ಯ. ಹಾಗೂ, ಸರ್, ಚಿಂತಿಸಬೇಡಿ, ನಾನು ಕಡಿಮೆ ಸಮಯದಲ್ಲಿ ಹತ್ತಿರವಾದ ದಾರಿಯಿಂದಲೇ ಕರೆದುಕೊಂಡು ಹೋಗುತ್ತೇನೆ. ಜನರು ಇದನ್ನು ಗಮನಿಸತೊಡಗಿದರು. ಕೆಲವರು ಹೇಳುತ್ತಿದ್ದರು, ರಾಮು, ನೀನು ಬೇರೆ ರಿಕ್ಷಾವಾಲರಿಗಿಂತ ವಿಭಿನ್ನ. ನೀನು ಪ್ರಯಾಣಿಕರ ಬಗ್ಗೆ ಕಾಳಜಿ ತೋರುತ್ತೀಯ. ನಿಧಾನವಾಗಿ ರಾಮುವಿಗೆ ಹೆಚ್ಚು ಪ್ರಯಾಣಿಕರು ಬರತೊಡಗಿದರು. ಕೆಲವರು ಅವನ ರಿಕ್ಷಾವನ್ನೇ ಹುಡುಕಿಕೊಂಡು ಬರುತ್ತಿದ್ದರು. ಕೆಲವು ತಿಂಗಳಲ್ಲೇ ರಾಮು ಸಾಕಷ್ಟು ಹಣ ಉಳಿಸಿಕೊಂಡ. ಅವನು ಮತ್ತೊಂದು ರಿಕ್ಷಾವನ್ನು ಖರೀದಿಸಿ ಒಬ್ಬರನ್ನು ಕೆಲಸಕ್ಕೆ ನೇಮಿಸಿದ. 1 ವರ್ಷದೊಳಗೆ ಇನ್ನಷ್ಟು ರಿಕ್ಷಾಗಳನ್ನು ಖರೀದಿಸಿದ. 5 ವರ್ಷಗಳ ನಂತರ ಅವನು ಚಿಕ್ಕದಾದ ಟ್ಯಾಕ್ಸಿ ಸೇವೆಯ ಮಾಲೀಕನಾಗಿದ್ದ. ಒಂದು ದಿನ ತನ್ನ ಹೊಸ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವನು ಹಲವಾರು ವರ್ಷಗಳ ಹಿಂದೆ ತನ್ನೊಂದಿಗೆ ಮಾತಾಡಿದ್ದ ಅದೇ ವ್ಯಾಪಾರಿಯನ್ನು ನೋಡಿದ. ರಾಮು ಕಾರನ್ನು ನಿಲ್ಲಿಸಿ ಹೊರಬಂದು ಹೇಳಿದ, ಸರ್, ನೆನಪಿದೆಯೇ? ನಾನು ರಾಮು, ಆ ರಿಕ್ಷಾವಾಲ. ವ್ಯಾಪಾರಿ ಗಮನದಿಂದ ನೋಡುತ್ತಾ ಹೇಳಿದನು, ಹೌದು, ನನಗೆ ನೆನಪಿದೆ. ನಿನ್ನ ರಿಕ್ಷಾ ಆಗ ಅರ್ಧ ಖಾಲಿಯಾಗಿತ್ತು, ಆದರೆ ಈಗ ನಿನ್ನ ಜೀವನ ಸಂಪೂರ್ಣ ತುಂಬಿದೆ. ರಾಮು ನಗುತ್ತಾ ಉತ್ತರಿಸಿದ, ಸರ್, ನೀವು ಸರಿಯಾಗಿ ಹೇಳಿದ್ದೀರಿ. ನನ್ನ ರಿಕ್ಷಾ ಖಾಲಿಯಾಗಿತ್ತು, ಏಕೆಂದರೆ ನನ್ನ ಮನಸ್ಸು ಖಾಲಿಯಾಗಿತ್ತು. ನಾನು ಸೇವೆಗೆ ದಯೆಯನ್ನು ಸೇರಿಸಿದ ದಿನದಿಂದ ಜೀವನ ನನ್ನ ಜೇಬನ್ನು ಹಣದಿಂದ ತುಂಬಿಸಿತು. ವ್ಯಾಪಾರಿ ನಗುತ್ತಾ ಹೇಳಿದರು, ಯಾವತ್ತೂ ಮರೆಯಬೇಡ, ಯಶಸ್ಸು ದುಃಖದಲ್ಲಿ ಅಲ್ಲ, ಚಿಂತನೆಗಳಲ್ಲಿದೆ. ಸ್ನೇಹಿತರೆ, ಮಾನವನ ಜೀವನವನ್ನು ರೂಪಿಸುವುದು ಅವನ ಚಿಂತನೆಗಳು. ನೀವು ಚಿಕ್ಕದಾಗಿ ಯೋಚಿಸಿದರೆ ಜೀವನವು ಚಿಕ್ಕದಾಗಿ ಉಳಿಯುತ್ತದೆ. ಆದರೆ ನೀವು ಯೋಚಿಸುವ ರೀತಿಯನ್ನು ಬದಲಾಯಿಸಿದ ಕ್ಷಣದಿಂದಲೇ ಜೀವನವು ನಿಧಾನವಾಗಿ ಬದಲಾಗಲು ಆರಂಭಿಸುತ್ತದೆ. ಜೀವನದಲ್ಲಿ ನಮಗೆ ಕರುಣೆಯಿಂದ ಗೌರವ ಅಥವಾ ಯಶಸ್ಸು ಸಿಗುವುದಿಲ್ಲ. ಮೊದಲು ನಾವು ಜೀವನದ ಮೌಲ್ಯ ತಿಳಿಯಬೇಕು.
ಹೃದಯಪೂರ್ವಕವಾಗಿ ನಮ್ಮ ಕೆಲಸ ಮಾಡಿದಾಗ ಈ ಜಗತ್ತೇ ನಮ್ಮನ್ನು ಪ್ರಶಂಸಿಸುತ್ತದೆ. ಹೀಗಾಗಿ ನಿಮ್ಮ ಜೀವನ ಖಾಲಿಯಂತೆ ಅನಿಸುತ್ತಿದ್ದರೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ನಾನು ಅದನ್ನು ದುಃಖದಿಂದ ತುಂಬುತ್ತಿದ್ದೇನಾ ಅಥವಾ ಸೇವೆಯಿಂದ? ಏಕೆಂದರೆ ನೀವು ನಿಮ್ಮ ಚಿಂತನೆ ಬದಲಾಯಿಸಿದರೆ ನಿಮ್ಮ ಭವಿಷ್ಯ ಖಂಡಿತವಾಗಿಯೂ ಬದಲಾಗುತ್ತದೆ. ಧನ್ಯವಾದಗಳು.